ಇನ್ನು ಬೆಳಗಾವಿಯ ಬಹುಕೋಟಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋಣ. ಬೆಳಗಾವಿಯಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಆರೋಪ ಕೇಸ್ ವಿಚಾರ ಸಂಬಂಧಪಟ್ಟಂತೆ ಈ ಪ್ರಕರಣದ ಆರೋಪಿ ಶಿವಾನಂದ್ ನೀಲಣ್ಣವರ್ ಈತನಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಮಾಳಮಾರುತಿ ಠಾಣೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಸಿಐಡಿ ಬಿಟ್ಟಿರೋದೀಗ. ಬೆಳಗಾವಿಯಲ್ಲಿ ತನಿಖೆಯನ್ನು ಮುಗಿಸಾಗಿದೆ. ಹೆಚ್ಚುವರಿಗೆ ತನಿಖೆಗಾಗಿ ಬೆಂಗಳೂರಿಗೆ ಹೊರಟಿರೋದು ಸಿಐಡಿ ಟೀಮ್. ಬೆಳಗಾವಿಯಲ್ಲಿ ಬಹುಕೋಟಿ ಲೂಟಿಕೋರನಿಗೆ ಬೆಂಗಳೂರು ಬಿಸಿ ತಡ್ತಾ ಇದೆ. ನೆನೆನೇ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಇವತ್ತು ಹೆಚ್ಚುವರಿ ತನಿಖೆಯನ್ನು ಮುಗಿಸಿ ಇವತ್ತು ಹೊರಟಿರೋದು. 2 ಕಾರುಗಳಲ್ಲಿ ಹೈ ಸೆಕ್ಯೂರಿಟಿ ನಡುವೆ ಸಿಐಡಿ ರೋಡ್ ಜರ್ನಿ ಮಾಡ್ತಾ ಇದೆ. ಲ್ಯಾಪ್ಟಾಪ್ ಪೆನ್ ಡ್ರೈವ್ನಲ್ಲಿ ಕೋಟಿ ಹಗರಣದ ಸತ್ಯ ಏನಾದರೂ ಅಡಗಿದೆಯಾ ಅಂತ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ದಾಖಲೆಗಳ ಸಮೇತ ಬೆಂಗಳೂರಿಗೆ ತನಿಖಾ ಟೀಮ್ ಬರ್ತಾ ಇದೆ. 10 ದಿನಗಳ ಕಸ್ಟಡಿ ವಿಧಿಸಿರೋದ್ರಿಂದ ಬೆಂಗಳೂರಿನಲ್ಲಿ ತೀವ್ರ ವಿಚಾರಣೆ ಮಾಡೋಣ ಅನ್ನೋ ಪ್ಲಾನ್ನಲ್ಲಿ ಕರ್ಕೊಂಡು ಬರ್ತಾ ಇರೋದು. ಸಿಐಡಿ ಬಲೆಯಲ್ಲಿ ಬೆಳಗಾವಿಯ ಈ ಲೂಟಿಕೋರನಿದ್ದಾನಲ್ಲ ಆತನಿಗೆ ಬಿಸಿ ಮುಟ್ಟಿಸುವಂತ ಕೆಲಸ. ನೀಲಣ್ಣವರ್ ಈತನನ್ನು ಕರ್ಕೊಂಡು ಸಿಐಡಿ ಟೀಮ್ ಹೊರಟಿರೋದು. ಆನ್ ದ ವೇ ಇದ್ದಾರೆ ಬೆಂಗಳೂರಿಗೆ. ಜಪ್ತಿ ಮಾಡಿಕೊಂಡಿರುವಂತಹ ದಾಖಲೆಗಳಾಗಿರಲಿ, ಕಂಪ್ಯೂಟರ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ, ಪೆನ್ ಡ್ರೈವ್ ಆಗಲಿ, ಮೊಬೈಲ್ ಆಗಲಿ ಎಲ್ಲವನ್ನೂ ಕೂಡ ಅವ್ರ ಜೊತೆಗೆ ತಗೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕೋರ್ಟ್ ಕೊಟ್ಟಿರುವಂಥ ಆದೇಶ 10 ದಿನಗಳ ಕಸ್ಟಡಿಗೆ ಕೊಟ್ಟಿದೆ. ಹಾಗಾಗಿ ನಿನ್ನೆ ಆದೇಶ ಮಾಡ್ತಿದ್ದಂಗೆ ನಿನ್ನೆ ಹೊರಡ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಬಟ್ ಇವತ್ತು ಹೊರಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಬೆಳಗಾವಿಯಿಂದ ಹೊರಟಂತಹ ದೃಶ್ಯ ಇದು. ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ತನಿಖೆಯನ್ನು ಮುಗಿಸಿ ತದನಂತರ ಹೆಚ್ಚುವರಿ ತನಿಖೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಆ ಕವರ್ ನೋಡ್ತಾ ಇದ್ದೀರಲ್ಲ, ಅದೆಲ್ಲವೂ ಕೂಡ ವಶಪಡಿಸಿಕೊಂಡಂತಹ ಕೆಲವೊಂದಿಷ್ಟು ದಾಖಲೆಗಳು, ವಶಪಡಿಸಿಕೊಂಡಂತಹ ಕೆಲವೊಂದಿಷ್ಟು ಪೆನ್ ಡ್ರೈವ್, ಮೊಬೈಲ್ಗಳು, ಲ್ಯಾಪ್ಟಾಪ್ ಎಲ್ಲವನ್ನು ಕೂಡ ತಗೊಂಡೋಗ್ತಾ ಇದ್ದಾರೆ. ಆರೋಪಿಯ ಜೊತೆಗೆ ವಶಪಡಿಸಿಕೊಂಡಂತಹ ಕೆಲವೊಂದಿಷ್ಟು ದಾಖಲೆಗಳನ್ನು ತಗೊಂಡು ಬರ್ತಾ ಇದ್ದಾರೆ ಸಿಐಡಿ ಟೀಮ್. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಎಷ್ಟೊತ್ತು ಕೊಟ್ಟರು ಜೊತೆಗೆ ಆರೋಪಿ ಮತ್ತು ಜಪ್ತಿಯಾದಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ತಗೊಂಡು ಹೊರಟಿದ್ದಾರೆ ಅಂತ ಹೇಳಿ ನಿನ್ನೆ ಕೋರ್ಟ್ ಆದೇಶ ಕೊಟ್ಟಿದ್ದು, ಅಲ್ಲಿನ ಪ್ರಾಥಮಿಕ ಹಂತದ ತನಿಖೆ ಮುಗಿಸಿ ಹೆಚ್ಚುವರಿ ತನಿಖೆಗೆ ಅಂತ ಕರ್ಕೊಂಡು ಬರ್ತಿರೋದಾ, ಹೇಗೆ? ಖಂಡಿತವಾಗ್ಲೂ ಜಗತ್, ಇವತ್ತು ಏನ್ ಶಿವಮ್ ಅಸೋಸಿಯೇಟ್ಸ್ ಏನ್ ಬಹುಕೋಟಿ ಪ್ರಕರಣ ಏನಿದೆ, ಇವತ್ತು ಏನ್ ಸಿಐಡಿ ಅಧಿಕಾರಿಗಳು ಏನ್ ಶಿವಾನಂದ್ ನಿಲ್ಲಣ್ಣ ಅವ್ರ ಜೊತೆಗೆ ಏನು ಅವನ ಆಫೀಸ್ ನಲ್ಲಿ ಇರ್ಬೋದು, ಅವ್ರ ಮನೇಲಿ ಇರ್ಬೋದು, ಏನೆಲ್ಲ ಜಪ್ತಿ ಮಾಡಿದ್ರೆ ಅವೆಲ್ಲವನ್ನು ಕೂಡ ಒಂದ್ ಕಾರ್ನಲ್ಲಿ ಹಾಕೊಂಡು ಮತ್ತೊಂದು ಕಾರ್ನಲ್ಲಿ ಏನ್ ಶಿವಾನಂದ್ ನಿಲ್ಲಣ್ಣ ಅವ್ರನ್ನ ಕೂಡ ಇವತ್ತು ಬೆಂಗಳೂರು ಕಡೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಇವತ್ತು ಅಂದ್ರೆ ಸಿಐಡಿ ಅಧಿಕಾರಿಗಳು ಏನು ಶಿವಾನಂದ್ ನಿಲ್ಲಣ್ಣ ಅವರು ಏನಿದ್ದಾನೆ ಇವನನ್ನ ಹೆಚ್ಚಿನ ವಿಚಾರಣೆಗಾಗಿ ಈಗ ಸಿಐಡಿ ಅಧಿಕಾರಿಗಳು ಇವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅದಲ್ಲದೆ ಏನು ನಿನ್ನೆ ಕೂಡ ಏನು ಕೋರ್ಟ್ ಮುಖಾಂತರ ಒಂದು 10 ದಿನಗಳ ಕಾಲ ನಮ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಹೇಳಿದ್ರು. ಅದಾದ ಬೆಳಗ್ಗೆ ನ್ಯಾಯಾಧೀಶರು ಕೂಡ ಅದನ್ನು ಕೂಡ ಆರ್ಡರ್ ಕೂಡ ಮಾಡಿ ಅವ್ರಿಗೆ ಅಂದ್ರೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ರು. ಅದಾದ ಬಳಿಕ ಏನು ನಿನ್ನೆಯಿಂದ ಕೂಡ ಇವತ್ತಿನ ಮಧ್ಯಾಹ್ನದವರೆಗೂ ಕೂಡ ಏನ್ ಸಿಐಡಿ ಅಧಿಕಾರಿಗಳು ಅದು ಏನು FIR ಆಗಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಬಿಡ್ಬಿಟ್ಟು ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ಎಲ್ಲವನ್ನು ಕೂಡ ಏನು ಪ್ರೊಸೀಜರ್ ಪ್ರಕಾರ ಎಲ್ಲವನ್ನು ಮಾಡ್ಕೊಂಡು ಇವತ್ತು ಏನ್ ಶಿವಾನಂದ್ ನಿಲ್ಲಣ್ಣ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಶರತ್. ಈಗ ಯಾರೇ ಒಬ್ಬ ಒಂದು ಕೇಸಲ್ಲಿ ಆರೋಪಿಗಳು ಪೊಲೀಸ್ ಬಲೆಯಲ್ಲಿ ಅಥವಾ ಸಿಐಡಿ ಬಲೆಯಲ್ಲಿ ಸಿಕ್ಕ ನಂತರ ಅವರ ಬೆನ್ನ ಹಿಂದೆ ಇರುವಂತಹ ವ್ಯಕ್ತಿಗಳ ಹೆಸರು ಆಬ್ವಿಯಸ್ಲಿ ಹಲ್ಚಲ್ ಎಬ್ಬಿಸ್ಬಿಡುತ್ತೆ. ಜೊತೆಗೆ ಅದೊಂದು ರೀತಿಯಾಗಿ ಮೂಲಗಳಿಂದ ತಿಳಿದು ಬರುವಂಥದ್ದು. ಸೊ ಹಾಗಾಗಿ ಈತನ ಬೆನ್ನ ಹಿಂದೆ ಯಾರು ಇರ್ಬೋದು ಅನ್ನುವಂಥ ಸಂಶಯ, ಅನುಮಾನ ಏನಾದರೂ ಮೇಲ್ನೋಟಕ್ಕೆ ಗೊತ್ತಾಗಿದೆಯಾ, ಹೇಗೆ? ಖಂಡಿತವಾಗೂ ಶರತ್, ಈಗ ಸದ್ಯಕ್ಕೆ ಇರುವಂತದ್ದು ಶಿವಮ್ ಅಸೋಸಿಯೇಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಏನ್ ಪೊಲೀಸ್ ಕಮಿಷನರ್ ಹೇಳಿದಂತೆ ಎಲ್ಲರೂ ಕೂಡ ನಾವು ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಈ ಹಿಂದೆ ಕೂಡ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಸಿಐಡಿ ಅಧಿಕಾರಿಗಳಿಗೂ ಅವ್ರು ಮಾಡಿರ್ತಕ್ಕಂಥ ಏನ್ ವರದಿ ಏನಿದೆ ಆ ವರದಿಯಲ್ಲಿ ಕೂಡ ಇರ್ತಕ್ಕಂಥದ್ದು ಎಲ್ಲಾ ಸಿಐಡಿ ಅಧಿಕಾರಿಗಳಿಗೂ ಕೂಡ ಆ ಏನು ಶಿವಮ್ ಅಸೋಸಿಯೇಟ್ ನಲ್ಲಿ ಇರ್ತಕ್ಕಂಥ ಏನ್ ಸದಸ್ಯರಿದೆ ಎಲ್ಲರಿಗೂ ಕೂಡ ಒಂದೇನು ನೋಟಿಸ್ ಅನ್ನ ಕೊಡುವ ಬಗ್ಗೆ ಸುಳಿವು ಕೂಡ ನೀಡಿರ್ತಕ್ಕಂಥದ್ದು. ಸದ್ಯ ಈಗ ಅವ್ರ ಹಿಂದೆ ಇರತಕ್ಕಂಥವ್ರು ಯಾರಿದ್ದಾರೆ ಅಂದ್ರೆ ಮತ್ತೆ ಏನಾದ್ರು ಏನ್ ಬೇರೆ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಹಿಂದೆ ಇದ್ದಾರೆ, ಎಲ್ಲವೂ ಕೂಡ ಸಿಐಡಿ ಏನು ವಿಚಾರಣೆ ಏನ್ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಮಾತ್ರ ಇದರ ಸತ್ಯಾಸತ್ಯತೆ ತಿಳಿದಿದೆ ಸರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬಹುಕೋಟಿ ಲೂಟಿಕೋರನಿಗೆ ಬೆಂಗಳೂರು ಬಿಸಿ ತಡ್ತಾ ಇರೋದು. ಇನ್ನು ಸ್ವಲ್ಪ ಹೊತ್ತರಲ್ಲೇ ಬೆಂಗಳೂರಿಗೆ ಕಾಲಿಡ್ತಾನೆ ಈ ಆರೋಪಿ. ಜೊತೆಗೆ ಆತನನ್ನು ವಶಕ್ಕೆ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಆತನಿಂದ ವಶಪಡಿಸಿಕೊಳ್ಳಲಾದಂತಹ ಕೆಲವೊಂದಿಷ್ಟು ದಾಖಲೆ, ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಹಾರ್ಡ್ ಡಿಸ್ಕ್ಗಳು ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇನ್ನೊಂದು ಆಶ್ಚರ್ಯ ಅಂತಂದರೆ 3,500 ಜನರಿಂದ ಟೋಟಲ್ 45,000 ಕೋಟಿಯ ಹೂಡಿಕೆ. ಆದರೆ ಯಾವೊಬ್ಬ ಹೂಡಿಕೆದಾರರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು.